ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಸಮಾರಂಭದ ಉದ್ಘಾಟಕರು ಕರ್ನಾಟಕ ಘನ ಸರ್ಕಾರದ ದಾಖಲೆಯಲ್ಲಿ ತಮ್ಮನ್ನ ಸೇರಿಸಿಕೊಂಡಂತಹ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಸಚಿವರುಗಳೇ, ಎಲ್ಲ ಗುರುಗಳೇ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಎಂ ಬಿ ಪಾಟೀಲ್ ರೇ, ವಿಜಯಪುರ ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ ಮಹಾಪೌರಾದಂತಹ ಶ್ರೀ ಎಂ ಎಸ್ ಕಡ್ಡಿ ಅವರೇ, ವಿಜಯಪುರ ಜಿಲ್ಲೆ ಎಲ್ಲ ಗೌರವಾನ್ವಿತ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವಿಜಯಪುರ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಂತ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಮೊದಲನೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯನ್ನ ಉದ್ಘಾಟನೆ ಮಾಡಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನಾಮಕರಣವನ್ನು ಮಾಡಿದಂತ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ನಗರದ ಜನತೆ ವತಿಯಿಂದ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಯಾಕಂದ್ರೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೋ ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿತ್ತು. ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದ್ರೆ, ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆಯನ್ನ ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಇದಕ್ಕಾಗಿ ಯಾರಿಗೂ ಹಂಚುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ. ಕೆಲವು ಮಂದಿ ಹೊಯ್ಕೋತಾರೆ ನನ್ನ ಮೇಲೆ, ಸಿದ್ದರಾಮಯ್ಯ ನಾ ಎಂತೂ ಹೋಗಿಲ್ಲ ಮುಖ್ಯಮಂತ್ರಿಗಳಲ್ಲಿ, ಆದ್ರೂ ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು. ಬೇಗಂ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಇದ್ದಾಗ ನಾ MLC ಆಗಿದ್ದೆ. ಅವಾಗೂ ನಿಮ್ಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ. ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ, ಎಂ ಬಿ ಪಾಟೀಲ್ರಿಗೆ ಬಸ್ ಸ್ಟ್ಯಾಂಡ್ಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟವು, ಅಲ್ಲಿ ಜಾಗ ಕೊಟ್ಟ ನಿಮಗೆ, ಎಂ ಬಿ ಪಾಟೀಲ್ಗೆ ರಾಮಲಿಂಗಾರೆಡ್ಡಿ ಧನ್ಯವಾದ ಹೇಳೋದಕ್ಕೆ ರೊಕ್ಕಬೇಕಾ? ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ, ಅವ್ರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ನಾ ಹೆಚ್ಚು ವಿವರಣೆಗೆ ಹೋಗುದಿಲ್ಲ. ಆದ್ರೆ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳ್ಬೇಕು. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಬಿಜಾಪುರ ಜಿಲ್ಲೆ ಅತರ್ಗಾತಿ ಅಂತ ಕರಿತೀವಿ, ಹತ್ತರಿಕೆ ಅವರು ಅವ್ರ ಪೂರ್ವಜರು ಕಾಲ ಅವತ್ತಿನ ಕಾಲಾನು ಅನಿವಾರ್ಯವಾಗಿ ನಮ್ಮ ಬಿಜಾಪುರ ಅಂದ್ರೆ ಬರಗಾಲ ಇತ್ತು, ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಸಂಗೊಳ್ಳಿಗೆ ಹೋಗಿ ಅಲ್ಲಿ ವಾಸನೆ ಮಾಡಿದ್ರು. ಹಿಂಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದೇ ಅನ್ನುವಂಥದ್ದು ನಾವು ಎಂದು ನೆನಪಾಗಕ್ಕೆ ಸಾಧ್ಯ ಇಲ್ಲ. ತಾಯಿ ಮಗನ ಸಂಬಂಧ ಬರೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಅಟ್ಟೆ ಮಾಡಿಲ್ಲ.
ಎಲ್ಲ ಜನಾಂಗದವರು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಶ್ವಾಸದ ಪಾತ್ರದಲ್ಲಿರುವಂತ ಸುಮಾರು 7-8 ಜನ ಏನು ಥ್ಯಾಕ್ರೆ ಬಹುಶಃ ಜಗತ್ತಿನಾಗ ಇವತ್ತು ಥ್ಯಾಕ್ರೆ ಒಬ್ಬ IAS ಇವಾಗ IAS ಇವಾಗ ICS ಆಫೀಸರ್ನ ಹೊಡೆದವ್ರು ಯಾರಪ್ಪ ಅಂದ್ರ ಅಂಟೂರು ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು, ಸಂಗೊಳ್ಳಿ ರಾಯಣ್ಣ ಹಾಲಮತ ಸಮಾಜ, ಅದ್ರ ಜೊತೆಗೆ ಎಲ್ಲಾ ಸಮಾಜದವ್ರು ಅದಾರ. ಒಟ್ಟರೆ ಎಲ್ಲಣ್ಣ ಅದಾನೆ, ಬಂಜಾರ ಸಮಾಜದವ್ರು ಅದಾರೆ. ಅದ್ರ ಜೊತೆಗೆ ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದ್ರೆ ನಮ್ದು ಕಾರ್ಖಾನೆಯ ಒಂದು ಕಷ್ಟದಲ್ಲಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಅದಾರೆ, ನಾನು ಬೆಳಗಾವಿ ಅಧಿವೇಶನ ಹೋದ ವರ್ಷ ಮುಗಿಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂತ ಗಲ್ಲಿಗೇರಿಸಂತ ಸ್ಥಳಕ್ಕೆ ಹೋಗ್ಬೇಕಂತ ಹೋದೆ. ನನಗೆ ಆಶ್ಚರ್ಯ ಆಗಿದೆ. ಆ ಪವಾಡ ಪುರುಷ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಕಾರ್ಖಾನೆ ಕೇಸ್ ಇನ್ನ ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ, ಸುಪ್ರೀಂ ಕೋರ್ಟ್ನಲ್ಲಿ ನಾ ಗೆಲ್ಲುವಂತ ಒಂದು ಆದೇಶ ಆಯ್ತು. ನಾನು ಮಾದೇವಪ್ಪ ಸಾಹೇಬ್ರಿನಾಗಿ ಮಾತಾಡ್ತಾ ಇದ್ದೀವಿ. ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಎಂದು ಹೋರಾಟ ಮಾಡಲಿಲ್ಲ, ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ. ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮನೊಳಗೆ ಗಟ್ಟಿ ನಿಂತಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಬಾಳಪ್ಪ ಒಟ್ಟರೆ ಎಲ್ಲಣ್ಣ ಇವರೆಲ್ಲ ರೊಕ್ಕಕ್ಕಾಗಿ ನಿಲ್ಲಿಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮ. ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಅಲ್ಲ. 1857ಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಪ್ಪ ಅಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಬಹಳ ಈಗ ಇಷ್ಟಕ್ಕೆ ಸಾಕಿಲ್ಲ, ನಮಗೇನ್ ಬೇಕು ನೋಡ್ರಿ. ಸಂಗೊಳ್ಳಿ ರಾಯಣ್ಣವ್ರ ಗಲ್ಲಿಗೇರ್ಸದಂತ ಎಲ್ಲ ಮಾತಾಡ್ತೀವಿ, ಆದ್ರೆ ಅವ್ರ ಕೂಡ 7 ಮಂದಿ ಗಲ್ಲಿಗೇರ್ಸು ಎಲ್ಲ ಜನಾಂಗದವ್ರು 7 ಮಂದಿ ಪ್ರಾಣ ಕೊಟ್ಟರು. ನಗನಗತ ಹೆಂಗ ಭಗತ್ ಸಿಂಗ್ ಈ ದೇಶಕ್ಕೆ ನಗನಗತ ತನ್ನ ಗಲ್ಲಿಗೆ ಸ್ವಂತ ಕಾಲದಲ್ಲಿ ನಕ್ಕೊತ ಪ್ರಾಣ ಕೊಟ್ಟ, ಹಂಗ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿಯ ರಾಯಣ್ಣ ರೋಗಣ್ಣವ್ರು, ಇವರು ಸಂಗೊಳ್ಳಿ ರಾಯಣ್ಣ ರೋಗಣ್ಣವ್ರ ಅಡ್ರೆಸ್, ಬಾಳು ನಾಯಕ್ ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗದವ್ರು, ಬಸಲಿಂಗಪ್ಪ ಹನಬರಟ್ಟಿ, ಕರ್ಬಸಪ್ಪ ಬೆಳವಡಿ, ಭೀಮಾ ಚಿಡ್ಡಿಮಣಿ ಹೊಗರ್ತಿ, ಕೆಂಚಪ್ಪ ಸಂಗ್ರೇಶ್ಕೊಪ್, ಅಪ್ಪೋಜಿ ನಾಯಕ ಸುತ್ತಗಟ್ಟಿ. ಇವ್ರಿಗೆ 7 ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು. ಜೀವಾವಧಿಗೆ ಶಿಕ್ಷೆಗೆ ಒಳಗಾದಂಥವ್ರು ರುದ್ರ ನಾಯಕ್, ನೀಲಾ ನಾಯಕ್ ಬೆಳವಡಿ, ಎಲ್ಲಾ ನಾಯಕ್ ಬೆಳವಡಿ, ಅಪ್ಪುಣಿ ತಿಗಡೊಳ್ಳಿ, ರಾಣೋಜಿ ಕೊಂಡ, ಮಚ್ಚಿಗವಾಡ, ಕೋನೇರಿ ದೋಪಿನಕಟ್ಟಿ, ನೇಮಣ್ಣ ಕುಡಚುಹಾಳ್. ನೋಡ್ರಿ, ಅವ್ರು ಯಾರು ಹೆಸರು ಇಲ್ಲ, ಅವ್ರದ್ದು ಎಲ್ಲಿ ಫೋಟೋ ಇಲ್ಲ, ಆದ್ರೂ ನಾವು ಎಲ್ಲ ಇವತ್ತು ನೆಮ್ಮದಿಯಿಂದ ಈ ದೇಶನಾಗ ಇರ್ಬೇಕಾದ್ರೆ ಅಂತ ಪುಣ್ಯಾತ್ಮನ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡಿ, ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ, ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ. ನಮ್ಮ ಮಾಧ್ಯಮದವ್ರು ಹೇಳ್ತಾರೆ ಯತ್ನಾಳ ಬಹಳ ಸಭ್ಯ ಮಾತುಗಳನ್ನು ಮಾತನಾಡಿ. ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಬೋದೇನಂದ್ರ, ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ. ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಅನ್ನ ತಾವು ಮಂಜೂರು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ನಾನು ಇನ್ನೊಂದು 32 ಕೋಟಿ ರೂಪಾಯಿ ಮನೆ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡಿನಿ. ಚೋರಾಪುರ ಪೇಟೆಯಲ್ಲಿ ಏನು ಪರಿಹಾರ ಕೊಡ್ಬೇಕಾಗಿ ಕೊಟ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾಗ ಬಹಳ ದೊಡ್ಡದಾದಂತ ಒಂದು ರಸ್ತೆ, ಅದಕ್ಕೆ ಜನರಿಗೆ